ಹಾಯ್ ಸ್ಟೂಡೆಂಟ್ಸ್, ಯಾರಾದರೂ ಇಂಟರ್ನ್ಶಿಪ್ ಮಾಡ್ತೀನಿ ಅಂದರೆ ಹೌದಾ. ಇಂಟರ್ನ್ಶಿಪ್ ಅಂದರೆ ನಿಮ್ಗೆ ಗೊತ್ತಲ್ಲ, ಡಿಗ್ರಿ ಮಾಡ್ತಿರ್ತಾರಲ್ಲ, ಪಿ ಜಿ ಮಾಡ್ತಿರ್ತಾರ, ಲಾಸ್ಟ್ ಸೆಮಲ್ಲಿ ಬಂದ್ಬಿಟ್ಟು ಇಂಟರ್ನ್ಶಿಪ್ ಅಂತ ಇರುತ್ತೆ. ಇಂಟರ್ನ್ಶಿಪ್ ಅದು ನಿಮ್ಮದು ಮನೆಯಿಂದಲೂ ಮಾಡ್ಕೋಬೋದು, ಕಾಲೇಜಿಂದಲೂ ಮಾಡ್ಕೋಬೋದು. ಸೊ ಮನೆಯಿಂದ ನೀವು ಆರಾಮ್ ಮನೇಲಿ ಕೂತ್ಕೊಂಡು ಆನ್ಲೈನ್ ಇಂಟರ್ನ್ಶಿಪ್ ಮಾಡ್ಕೋದು. ಅದು RBIದಿಂದ ಹೌದಾ, ಗೌರ್ಮೆಂಟು ರಿಜಿಸ್ಟರ್ಡ್ RBI ಬ್ಯಾಂಕ್ನಿಂದ ನಿಮಗೆ ಇಂಟರ್ನ್ಶಿಪ್ ಇದೆ. ವಿತ್ 20,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಹೌದಾ, ವಿತ್ ಸ್ಯಾಲ್ರಿ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಲಾಸ್ಟ್ ಡೇಟ್ ಇನ್ನೇನು ತುಂಬ ದಿನ ಇಲ್ಲ, ಇನ್ನೊಂದು 7-8 ದಿನ ಇದೆ ಅಷ್ಟೇ. ಸೊ 7 to 10 ಡೇಸ್ ಒಳಗಡೆ ನೀವು ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿಬಿಟ್ಟು, ಯಾರು ನಿಮ್ಮ ಫ್ರೆಂಡ್ ಯಾರು ಡಿಗ್ರಿ ಕಲಿತಾ ಇದ್ರೆ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ಸೊ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ, ಎಂಡ್ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಯಾರ್ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ BCom, BBA, LLB, BA ಆದವರು ಅಪ್ಲೈ ಮಾಡ್ಬೋದು. ಅದು ವಿತ್ ಸ್ಯಾಲ್ರಿ 20,000 ಜಾಸ್ತಿನೇ ಬರ್ಬೋದು ಸ್ಟೈಫಂಡ್. ಹೌದಾ, ಸೊ 20,000 ಅಂತ ಅವ್ರು ಹೇಳಿದ್ದಾರೆ. 25 ಬಂದರೂ ಬರ್ಬೋದು, 30 ಬಂದರೂ ಬರ್ಬೋದು, ಇಲ್ಲ 18 ಬಂದರೂ ಬರ್ಬೋದು, ಇಲ್ಲ 15 ಬಂದರೂ ಬರ್ಬೋದು. ಸೊ ಮಿನಿಮಮ್ ಒಂದು 15 ಆದರೂ ಬಂದೇ ಬರುತ್ತೆ. ಸೊ ನಿಮ್ಗೆ ಏನು ಬೇಕು, ಮನೇಲಿ ಡಿಗ್ರಿ ಕಲಿತಾ ಒಂದು 15,000 ತೊಗೊಂಡ್ರೆ ಅದು 3 ಮಂತ್ಸ್ ಇರುತ್ತೆ. 3 ಮಂತ್ಸ್ ನೀವು 15 ಅಥವಾ 20 ಕೊಟ್ಟರು ಕೂಡ 60,000 ರೂಪಾಯಿ ಆಯಿತು, 60,000 ರುಪೀಸ್ ಆಯಿತು. ಸೊ ಅದು ಗೌರ್ಮೆಂಟ್ನಿಂದ ಇರೋದ್ರಿಂದ, ಸೊ RBI ಕಡೆಯಿಂದ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಅಪಾರ್ಚುನಿಟಿ. ಆ ಸರ್ಟಿಫಿಕೇಟ್ಗೂ ಒಂದು ವ್ಯಾಲ್ಯೂ ಇರುತ್ತೆ. ನೀವು RBI ಅಲ್ಲಿ ಮಾಡಿದ್ರೆ ಅಂದರೆ ಇಂಟರ್ನ್ಶಿಪ್, ಆ ಸರ್ಟಿಫಿಕೇಟ್ಗೆ ಒಂದು ವೇಟೇಜ್ ಇರುತ್ತೆ. ಅದರಿಂದ ಮಿಸ್ ಮಾಡೋಕೆ ಹೋಗಬೇಡಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡೋಣ ಬನ್ನಿ ಯಾವ ಥರ ಅಪ್ಲೈ ಮಾಡೋದು ತೋರಿಸ್ತೀನಿ, ವೇಟ್ ಮಾಡಿ. ಸೊ ಇಲ್ಲಿ ನೋಡ್ತಿದ್ರಲ್ವಾ, RBI ಕಡೆಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದಾ, ಸೊ ಫೇಕ್ ಅಂತೆಲ್ಲ, ಒಂದು ನಿಜವಾದ ಇಂಟರ್ನ್ಶಿಪ್ಪು. ಹೌದಾ, ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ RBI ಸಮ್ಮರ್ ಇಂಟರ್ನ್ಶಿಪ್ ಸ್ಕೀಮು 3 ಮಂತ್ಸ್ ಇರುತ್ತೆ. 3 ಮಂತ್ಸು ನಿಮ್ಗೆ ಸ್ಯಾಲ್ರಿ ಇರುತ್ತೆ. ಲಾಸ್ಟ್ ಡೇಟು 15 ಡಿಸೆಂಬರ್ ಇದೆ. 15 ಡಿಸೆಂಬರ್ ಲಾಸ್ಟ್ ಡೇಟು. ದೇರ್ ಇಸ್ ನೋ ಅಪ್ಲಿಕೇಶನ್ ಫೀಸ್, ಯಾವುದೇ ಅಪ್ಲಿಕೇಶನ್ ಫೀಸ್ ಇರಲ್ಲ, ₹1 ಕಟ್ಟೋ ಆಗಿಲ್ಲ. ಸೊ ಆಲ್ ದ ಡೇಟಾ ಫೀಲ್ಡ್ಸ್ ಆರ್ ಮ್ಯಾಂಡೇಟರಿ, ಯು ಮೇ ನಾಟ್ ಎನಿ. ಹೌದಾ, ಯಾವುದೇ ಫೀಲ್ಡ್ನು ಖಾಲಿ ಬಿಡೋವಾಗಿಲ್ಲ, ಎಲ್ಲ ಫೀಲ್ಡ್ನು ಫಿಲ್ ಮಾಡಲೇಬೇಕು. ಸೊ ಅಪ್ಲಿಕೇಶನ್ ಅಪ್ಲೋಡ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿ. ಓಲ್ಡ್ ಫೋಟೋಸ್, ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಪ್ರೈಮರಿ ಸ್ಕೂಲಾಗ ಇರ್ತಲ್ಲ, 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್, ಆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡೋಕೆ ಹೋಗಬೇಡಿ. ಅವಾಗೆಲ್ಲ ತರಿಸಿರ್ತಾರೆ ನವೋದಯಕ್ಕೆ ಬೇಕಂತೆ, ಅವನ ಸೆಕೆಂಡ್ ಇಯರ್ ತನಕ ಅಪ್ಲೈ ಮಾಡ್ತಾರೆ. ಹೌದಾ, ಸೊ ಇವಾಗ ಆ ಥರ ಮಾಡೋಕೆ ಹೋಗಬೇಡಿ. ಅರೌಂಡ್ ರೀಸೆಂಟ್ ಒಂದು 6 ಮಂತು 1 ಇಯರ್ ಬ್ಯಾಕ್ ಇರೋದು ಫೋಟೋಸ್ನ ಅಪ್ಲೋಡ್ ಮಾಡಿ. ಸಿಗ್ನೇಚರ್ 120 KB ಒಳಗಡೆ ಇರಬೇಕು, ಅದು ಕೂಡ ನೀಟಾಗಿರಬೇಕು, ಕಾಣಬೇಕು. ಇದು 500 KB ಒಳಗಡೆ, 120 KB ಒಳಗಡೆ ಇರಬೇಕು. ನಿಮ್ಮದು ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟು, ನಿಮ್ಮ ಕಾಲೇಜ್ ಹೆಸರು ಹಾಕಿ. ನೇಮ್ ಆಫ್ ದಿ ಅಡ್ರೆಸ್ ಆಫ್ ದಿ ಇನ್ಸ್ಟಿಟ್ಯೂಟ್, ನಿಮ್ಮ ಕಾಲೇಜ್ ಅಡ್ರೆಸ್ ಹಾಕಿ. ಸಿಟಿ, ಸ್ಟೇಟ್ ಹಾಕಿ. ಆಮೇಲೆ ಪೋಸ್ಟಲ್ ಕೋಡು, ನೀವು ಯಾವ್ದು ಎಲ್ಲಿ ನಿಮ್ಮ ಪೋಸ್ಟಲ್ ಕೋಡ್ ಇರ್ತಲ್ಲ ಆ ಪೋಸ್ಟಲ್ ಕೋಡ್ ಹಾಕಿ. ಈ ಇನ್ಸ್ಟಿಟ್ಯೂಟ್ ಫೋನ್ ನಂಬರ್, ನೀವು ಏನಾದ್ರು ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ ಹಾಕಿ. ಕಾಲೇಜ್ದು ಇನ್ಸ್ಟಿಟ್ಯೂಟ್ ಪ್ಲೇಸ್ಮೆಂಟ್ ಸೆಲ್ ಇಮೇಲ್ ID, ಹೌದಾ, ನಿಮ್ಮದು ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಸೆಲ್ ಅಂತ ಇರುತ್ತೆ. ಅಲ್ಲಿ ಕೇಳಿದ್ರೆ ಅವ್ರದ್ದು ಇಮೇಲ್ ID ಹೇಳಂದರೆ ಹೇಳ್ತಾರೆ, ಅದಿಲ್ಲಂದರೆ ಕಾಲೇಜ್ ಇಮೇಲ್ ID ಹಾಕಿದ್ರು ನೋ ಪ್ರಾಬ್ಲಮ್. ಸೊ ಬಯೋಡೇಟಾ ಬಂದುಬಿಟ್ಟು ನಿಮ್ಮ ಹೆಸರು ಇರಬೇಕು. ಜೆಂಡರ್ ಮೇಲ್ ಆರ್ ಫಿಮೇಲ್. ಡೇಟ್ ಆಫ್ ಬರ್ತು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಫುಲ್ ಪೋಸ್ಟಲ್ ಅಡ್ರೆಸ್ಸು, ನಿಮ್ಮ ಮನೆ ಅಡ್ರೆಸ್ ಹಾಕಿ. ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ PG ಆಗಿದ್ದರೆ, ಇಲ್ಲಪ್ಪ ಡೈರೆಕ್ಟ್ ಗ್ರ್ಯಾಜುಯೇಷನ್ ಬನ್ನಿ. ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರೆ ಹಾಕಿ, ಇಲ್ಲಾಂದರೆ ಇಲ್ಲ. ಡಿಗ್ರಿ ಆದವರು ಡಿಗ್ರಿ ಹಾಕಿ. ಸೆಕೆಂಡ್ ಇಯರ್ SSLC ಮಿನಿಮಮ್ ಡಿಗ್ರಿ ಆಗಿರಲೇಬೇಕು, ಮಾಡ್ಕೋತೀನಿ ಅಂದರೆ. ಎಡಿಷ್ನಲ್ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಎಡಿಷ್ನಲ್ ಹಾಕಿ. ನೀವು CA ಮಾಡ್ತಿದ್ರೆ, ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಏನಾದ್ರು ಮಾಡಿದರೆ ಇಲ್ಲಿ ಹಾಕೋಬೋದು, ಅಪ್ಲೈ ಮಾಡ್ಕೋಬೋದು. ಹೌದಾ, ಸೊ ನೀವು ಆಫ್ ದಿ ಕೋರ್ಸ್, ನೀವೇನಾದರೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಮಾಡಿದ್ರೆ ಹೊರಗಡೆ ಅದನ್ನ ಹಾಕಿ. ಆ ಕಂಪ್ಯೂಟರ್ ಕೋರ್ಸದ್ದು ಏನಂತ ಹಾಕಿ. ಆಮೇಲೆ ಸಬ್ಜೆಕ್ಟ್ ಅಲ್ಲಿ ಏನು ಕಲ್ತಿದೆ ಅಂತ ಹಾಕಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಹಾಕಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಾದ್ರು ಕಾಲೇಜಲ್ಲಿ ಅಪ್ಲೈ ಮಾಡಿದ್ರೆ, NSS NCC ಮಾಡಿದ್ರೆ ಅದನ್ನೆಲ್ಲ ಹಾಕಿ. ಪ್ರಾಜೆಕ್ಟ್ ಅಂಡರ್ಟೇಕನ್, ಯಾವ್ದು ಪ್ರಾಜೆಕ್ಟ್ ಮೇಲೆ ಮಾಡ್ತೀರಾ ಅಂತ ಅದನ್ನ ಹಾಕಿ. ಯಾವ ಪ್ರಾಜೆಕ್ಟ್ ಮೇಲೆ, ಪ್ರಾಜೆಕ್ಟ್ ಪ್ರಿಫರೆನ್ಸ್, ನೀವು ಯಾವ ಪ್ರಾಜೆಕ್ಟ್ನ ಮಾಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಅಪ್ಲೈ ಮಾಡಿ, ಅದನ್ನು ಇಲ್ಲಿ ಬರೀರಿ. ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ನೆಕ್ಸ್ಟು ಫೋಟೋಗ್ರಾಫ್, ನಿಮ್ಮ ಫೋಟೋ ಅಪ್ಲೈ ಮಾಡಿ. ಸಿಗ್ನೇಚರು, ಆಮೇಲೆ ಪ್ಲೇಸ್ ಹಾಕಿ. ಮ್ಯಾಕ್ಸಿಮಮ್ 50 ಇರಬೇಕು ಸ್ಟ್ರೆಂತು. ಆಮೇಲೆ ನಿಮ್ಮದು ಬೋನಿಫೈಡ್ ಸರ್ಟಿಫಿಕೇಟ್ ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ. ಬೋನಿಫೈಡ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ಇಲ್ಲಿ ಅಪ್ಲೈ ಮಾಡಬೇಕು. ಆಮೇಲೆ ನಿಮ್ಮದು ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ನಿಮಗೆ ಇದಿಷ್ಟು ಕಂಪ್ಲೀಟ್ ಆಗುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ಅವರು ಮೇಲ್ ಕೊಡ್ತಾರೆ, ಮೇಲಿಗೆ ಮೆಸೇಜ್ ಬರುತ್ತೆ. ಅಪ್ಲೈ ಮಾಡಿಬಿಟ್ಟು ಇಂಟರ್ನ್ಶಿಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಒಂದು ಒಳ್ಳೆ ಅಪಾರ್ಚುನಿಟಿ. ಯಾರೋ ನಿಮ್ಮ ಫ್ರೆಂಡ್ ಡಿಗ್ರಿ ಮಾಡ್ತಾ ಇದ್ದಾರೆ, ಎನಿ ಡಿಗ್ರಿ, BCA ಬಿಟ್ಟು. ಹೌದಾ, ಸೊ BCA ಅಂತ ಹೇಳಿಲ್ಲ, ಬೇಕಾದ್ರೆ ಅಪ್ಲೈ ಮಾಡ್ತಾರೆ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಹೌದಾ, ನೀವು ಕಾಮರ್ಸ್ ರಿಲೇಟೆಡ್ ಕಲ್ತು ಏನಾದ್ರು ಜಾಬ್ ಮಾಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. BCA ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆದಷ್ಟು ಯಾರಾದರೂ ಎನಿ ಡಿಗ್ರಿ ಅಥವಾ PG ಮಾಡ್ತಾ ಇದ್ದರೆ ಅವರಿಗೆ ಶೇರ್ ಮಾಡಿ. ಇದೇ ಥರ ನಿಮಗೆ ಜಾಬ್ ಅಪಾರ್ಚುನಿಟೀಸು ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಂದರೆ ಫಾಲೋ ಮಾಡ್ಕೊಳ್ಳಿ. 100% ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಕೊಡ್ತಾ ಇದ್ದೀನಿ. ಈ ಥರ ಲಿಂಕ್ ಬೇಕಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅದಕ್ಕೆ ಜಾಯ್ನ್ ಆದರೆ ಸಾಕು, ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಇಷ್ಟೇ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾರೆ. ಅಲ್ಲಿ ಸಿಗಲಿಲ್ಲ ಅಂದರೆ ನೀವು ಪರ್ಸನಲಾಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.